ಪ್ರತಿದಿನ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟಗಳನ್ನು ಪಡುತ್ತಿದ್ದರೆ ಮನೆಯಲ್ಲಿ ಯಾವಾಗಲೂ ಒಂದೇ ರೀತಿಯಾದಂತಹ ಸಮಸ್ಯೆಗಳು ಜಗಳಗಳು ಆಗುತ್ತಿದ್ದಾಗ ಈ ಪುಟ್ಟ ಪರಿಹಾರ ಅಂದರೆ ಗೋವಿನ ಒಂದು ಕೂದಲು ದೇವರ ಮನೆಯಲ್ಲಿಟ್ಟು ಒಂದು ವಾರ ನಾವು ಹೇಳಿದ ಹಾಗೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರುವುದಿಲ್ಲ. ಆ ಪರಿಹಾರವನ್ನು ಹೇಗೆ ಯಾವ ದಿನದಿಂದ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ಪ್ರತಿ ಕಮೆಂಟ್ಗೂ ರಿಪ್ಲೈ ಕಳಿಸ್ತೀವಿ. ಹಿಂದೂ ಧರ್ಮದಲ್ಲಿ ಗೋವನ್ನು ಪವಿತ್ರ ಎಂದು ಹೇಳ್ತೇವೆ. ಹಸುವನ್ನು ಪೂಜಿಸಿ ಅದಕ್ಕೆ ಆಹಾರ ಕೊಟ್ಟು ನಮಸ್ಕಾರ ಮಾಡುವುದು ಸನಾತನ ಧರ್ಮದಿಂದ ಬಂದ ಪದ್ಧತಿಯಾಗಿದೆ. ಪುರಾಣಗಳಲ್ಲಿ ದೇವಾನುದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಎಂದು ಹೇಳುತ್ತಾರೆ. ಹಾಗೆಯೇ ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ಹಸುವನ್ನು ಕಂಡರೆ ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೆ ಒಣಗಿದ ಸಗಣಿಯ ಉಂಡೆಯನ್ನು ಸುಡುವ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಬೆರಣಿಯನ್ನು ಹವನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತದೆ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಪ್ರವೇಶ ಆಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಶುಕ್ರವಾರದಂದು ಸಗಣಿಯನ್ನು ಮನೆಗೆ ತಂದರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಯಾರಾದರೂ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಪ್ರತಿದಿನ ಪೂಜೆ ಮಾಡಿ ನಂತರ ಹಸುವಿನ ಬೆರಣಿಯನ್ನು ಸುಡುವುದರಿಂದ ಆರೋಗ್ಯದ ಸಮಸ್ಯೆ ಪರಿಹಾರ ಆಗುತ್ತೆ. ಮನೆಯಲ್ಲಿ ಮುಖ್ಯ ಬಾಗಿಲಿನ ಹೊರಗೆ ಗೋವಿನ ಸಗಣಿಯನ್ನು ಬಳಸಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ. ಜಾತಕದಲ್ಲಿ ಸೂರ್ಯನು ಸರಿಯಾಗಿಲ್ಲದಿದ್ದರೆ ಹಸುವಿಗೆ ರೊಟ್ಟಿಯನ್ನು ಆಹಾರವಾಗಿ ನೀಡಬೇಕು. ಇನ್ನು ಜಾತಕದಲ್ಲಿ ಚಂದ್ರ ಸರಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಹಸುವನ್ನು ಸಾಕಬೇಕು ಅಥವಾ ಅವುಗಳಿಗೆ ನೀರನ್ನು ಕೊಡಬೇಕು. ಇದರಿಂದ ಚಂದ್ರನ ದುಷ್ಪರಿಣಾಮಗಳು ಕಡಿಮೆಯಾಗುತ್ತದೆ. ಜಾತಕದಲ್ಲಿ ಮಂಗಳ ಗ್ರಹ ಸರಿಯಾಗಿ ಇಲ್ಲದಿದ್ದರೆ ಮಂಗಳವಾರದಂದು ಹಸುವಿಗೆ ಬೆಲ್ಲ ಮತ್ತು ಬೇಳೆಯನ್ನು ನೀಡಬೇಕು. ಜಾತಕದಲ್ಲಿ ಬುಧ ಗ್ರಹ ದುರ್ಬಲವಾಗಿದ್ದರೆ ನೀವು ಹಸುವಿಗೆ ಒಂದು ಭಾಗವನ್ನು ಮನೆಯಲ್ಲಿ ಮಾಡುವ ತಿಂಡಿಯನ್ನು ಎತ್ತಿ ಇಡಬೇಕು ಮತ್ತು ಅದನ್ನು ನೈವೇದ್ಯವಾಗಿ ಕೊಡಬೇಕು. ಮತ್ತು ಮನೆಯ ಒಳಗಡೆ ಹಸು ಪ್ರವೇಶ ಮಾಡಿದರೆ ಸಾಕ್ಷಾತ್ ಲಕ್ಷ್ಮಿ ಪ್ರವೇಶ ಮಾಡಿದ್ದಂತೆ. ಅನಾರೋಗ್ಯದಿಂದ ಬಳಲುತ್ತಿರುವ ಗೋವಿನ ಬಾಲದ ಒಂದು ಕೂದಲನ್ನು ತೆಗೆದುಕೊಂಡು ಅನಾರೋಗ್ಯ ಉಂಟಾಗಿರುವ ಜಾಗಕ್ಕೆ ಸವರಬೇಕು. ಈ ರೀತಿಯಾಗಿ ಪ್ರತಿನಿತ್ಯ 3 ಬಾರಿ ಮಾಡಬೇಕು. ಇದರಿಂದ ನೋವು ಕ್ರಮೇಣ ಕಡಿಮೆಯಾಗುತ್ತದೆ. ಹಸುವಿನ ಒಂದು ಕೂದಲು ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿ ನಮ್ಮ ಕೈಗೆ ಇಟ್ಟುಕೊಂಡರೆ ಯಾವ ಕೆಟ್ಟ ದೃಷ್ಟಿಯೂ ಬೀಳುವುದಿಲ್ಲ ಮತ್ತು ಯಾವುದೇ ಶತ್ರುಗಳು ನಿಮಗೆ ಕಾಟವನ್ನು ಕೊಡುವುದಿಲ್ಲ. ಮತ್ತು ಈ ರೀತಿಯಾದಂತಹ ಸಮಸ್ಯೆಗಳು ಪ್ರತಿನಿತ್ಯ ಮನೆಯಲ್ಲಿ ಆಗುತ್ತಿದ್ದಾಗ ಈ ರೀತಿಯಾದಂತಹ ಸರಳ ಪರಿಹಾರವನ್ನು ಮನೆಯಲ್ಲಿ ನೀವು ಮಾಡಿಕೊಳ್ಳಬೇಕು. ಒಂದು ವೇಳೆ ವಿಪರೀತವಾದ ತೊಂದರೆಗಳು ಕಷ್ಟಗಳು ಅನುಭವಿಸುತ್ತಿದ್ದರೆ ಯಾವುದಕ್ಕೂ ಚಿಂತಿಸದೆ ನಮಗೆ ಒಂದು ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಉಚಿತವಾಗಿ ಪರಿಹಾರ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.